ಶ್ರೀ ಗುರುಭ್ಯೋ ನಮಃ. ಚತುರ್ಭುಜಾಂ ಮಹಾಗೌರೀಂ ಪಾಶಾಂಕುಶವರಾಭಯಾಂ ಧ್ಯಾಯೇತ್ ಮಾಂ ಶಿವಾರ್ಧಾಂಗೀಂ ಭಕ್ತಾಭೀಷ್ಟವರಪ್ರದಾಂ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ 12 ರಾಶಿಗಳಲ್ಲಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ 9ನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂಥದ್ದು, 10ನೇ ತಾರೀಕು ಬುಧನು ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 12ನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 17ನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 20ನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು. ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ, ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಷ್ಟ ನಷ್ಟಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದಂತಹ ಮಾರ್ಗದರ್ಶನವನ್ನು ಸೂಕ್ತ ವೈದ್ಯರಿಂದ ತಗೊಂಡು ಮುಂದುವರೆದರೆ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ಇನ್ನು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಧನೇಯಸ್ಯ ಭಾನು ಸ ಭಾಗ್ಯಾಧಿಕಸ್ಯ ಚತುಷ್ಪಾತ್ ಸುಖಂ ಸದ್ವಯೇ ಸಂಚಯಾತಿ ಕುಟುಂಬೇ ಕಲಿರ್ಜಾಯಯ ಜಾಯತೇಪಿ ಕ್ರಿಯಾ ನಿಷ್ಫಲಾಯಾತಿ ಲಾಭಸ್ಯ ಹೇತೋಹೋ. ಲಾಭಕ್ಕೋಸ್ಕರವಾಗಿ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟಗಳೆಲ್ಲ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಗೌರವಕ್ಕೂ ಕೂಡ ಸಣ್ಣ ಪುಟ್ಟ ಚ್ಯುತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಕೆಲವಷ್ಟು ಅಪವಾದಗಳನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಒಳ್ಳೆ ರೀತಿಯಾದಂತಹ ಕೆಲವಷ್ಟು ಧಾರ್ಮಿಕವಾದಂತಹ ಕೆಲವಷ್ಟು ಕಾರ್ಯಗಳಲ್ಲಿ ದೇವತಾ ಆರಾಧನೆ ಮುಖಾಂತರವಾಗಿ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಒಳ್ಳೆ ರೀತಿಯಾದಂತಹ ಫಲವನ್ನ ನಿರೀಕ್ಷೆಯನ್ನ ಮಾಡಬಹುದು. ಅದೇ ರೀತಿ ಬುಧನೂ ಕೂಡ ನಿಮ್ಮ ರಾಶ್ಯಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲೇ ಇರೋದರಿಂದಾಗಿ ಧನಕ್ಕೆ ಸಂಬಂಧಪಟ್ಟು ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ಸಣ್ಣ ಪುಟ್ಟ ಮೋಸಗಳು ಆಗುವಂಥದ್ದು, ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿರಬಹುದು, ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥ ವಿಷಯದಲ್ಲಿರಬಹುದು, ಅಥವಾ ಕೆಲವಷ್ಟು ವಸ್ತುಗಳನ್ನು ಖರೀದಿ ಮಾಡುವಂಥ ವಿಷಯದಲ್ಲಿರಬಹುದು ಸೋಲುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಇದು ಹೆದರಿಸ್ತಾ ಇರುವಂಥ ವಿಷಯ ಅಲ್ಲ, ಸ್ವಲ್ಪ ಜಾಗ್ರತೆಯನ್ನು ತಗೊಳ್ಬೇಕಾದಂಥ ವಿಷಯ. ಅದೇ ರೀತಿ ತೃತೀಯ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಇರೋದ್ರಿಂದಾಗಿ ಒಳ್ಳೆ ರೀತಿಯಾದಂತಹ ಸಹಾಯ ಸಹಕಾರಗಳು ನಿಮ್ಮ ಸಹೋದರರಿಂದ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. 3ನೇ ಸ್ಥಾನ ಪರಾಕ್ರಮ ಸ್ಥಾನವೂ ಹೌದು. ಒಳ್ಳೆ ರೀತಿಯಾದಂತಹ ಪರಾಕ್ರಮದಿಂದಾಗಿ, ಧೈರ್ಯದಿಂದಾಗಿ, ಬುದ್ಧಿಶಕ್ತಿಯಿಂದಾಗಿ ಬಂದಂಥ ಸಕಲ ಸಂಕಷ್ಟವನ್ನು ಎದುರಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಚತುರ್ಥ ಸ್ಥಾನಾಧಿಪತಿಯಾದಂತಹ ಗುರುವು ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿರೋದ್ರಿಂದಾಗಿ ಮನೆಯನ್ನು ಅಥವಾ ಮನೆಗೆ ಬೇಕಾದಂತಹ ಕೆಲವಷ್ಟು ಸೌಲಭ್ಯಗಳನ್ನು ಅನುಕೂಲವಾಗಿ ಮಾಡಿಕೊಳ್ಳುವಂತಹ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಸಹಾಯ ಸಹಕಾರಗಳು ಸಿಗುತ್ತೆ. ಮಿತ್ರರ ಸಹಕಾರವೂ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ಸಹೋದರರ ಸಹಬಾಳ್ವೆಯೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ಪೂರ್ವಾರ್ಜಿತವಾಗಿ ಬಂದಂತಹ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ದಾಖಲೆ ಪತ್ರಾದಿಗಳನ್ನು ಸರಿಪಡಿಸಿಕೊಳ್ಳುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಚತುರ್ಥ ಸ್ಥಾನಾಧಿಪತಿಯಾದಂತಹ ಗುರುವು ಅನುಕೂಲಕರನಾಗಿರೋದರಿಂದಾಗಿ ಒಳ್ಳೆ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಪಂಚಮ ಸ್ಥಾನಾಧಿಪತಿಯು ಷಷ್ಠ ಸ್ಥಾನಾಧಿಪತಿಯು ಶನಿಯೇ ಆಗಿರೋದರಿಂದಾಗಿ ತನ್ನ ಮೂಲ ತ್ರಿಕೋಣ ರಾಶಿಯಲ್ಲಿರೋದ್ರಿಂದಾಗಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ಋಣ, ರೋಗ ಇತ್ಯಾದಿಗಳು, ಋಣ ಅಂತ ಹೇಳಿದರೆ ಸಾಲ ಸೌಲಭ್ಯಗಳು ಇತ್ಯಾದಿಗಳು ನಿಮಗೆ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಯಾವುದೋ ರೀತಿಯಾದಂಥ ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ, ನಷ್ಟಗಳನ್ನು ಎದುರಿಸ್ತಾ ಇದ್ದರೆ, ಯಾವುದೋ ಒಂದು ಸಹಾಯ ಸಹಕಾರಗಳು ಸೌಲಭ್ಯಗಳು ನಿಮ್ಮ ನಿರೀಕ್ಷೆ ಇಲ್ಲದೇ ಸಿಗುವಂಥ ಯೋಗಗಳಿರುತ್ತೆ. ಅಥವಾ ನೀವು ಮಾಡಿದಂಥ ಪ್ರಯತ್ನ ಮಾಡಿದಂಥ ಒಂದು ಕೆಲಸ ಕಾರ್ಯದಲ್ಲಿರ್ಬೋದು, ಮಾಡ್ತಾ ಇರುವಂಥ ಕೆಲಸದಲ್ಲಿರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಅಂದರೆ ಬೇರೆ ಬೇರೆ ಯೋಜನೆಗಳನ್ನು ಇಟ್ಕೊಂಡು ಮಾಡಿದಂತಹ ಕೆಲಸ ಕಾರ್ಯದಲ್ಲಿಯೂ ಕೂಡ ಫಲ ಬರಲಿಕ್ಕೆ ಸ್ವಲ್ಪ ಲೇಟ್ ಆದರೂ ಕೂಡ ಫಲ ನಿಮಗೆ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಹೊರ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯವಹಾರಗಳನ್ನು ಮಾಡುವಂಥ ಯೋಗಗಳಿರುತ್ತೆ. ಕೆಲಸದ ನಿಮಿತ್ತ ಹೊರ ದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡು ಮುಂದುವರಿರಿ. 7ನೇ ಸ್ಥಾನದಲ್ಲಿರತಕ್ಕಂತಹ ರಾಹುವು ಗುರುವಿನ ಕ್ಷೇತ್ರದಲ್ಲಿರುವಂಥದ್ದು ಒಳ್ಳೆ ರೀತಿಯಾದಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಕಾಣಬಹುದು. ಉದ್ಯೋಗದ ವಿಷಯದಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಕಾಣಬಹುದು. ಅದೇ ರೀತಿಯಾಗಿ ಉತ್ತಮ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಪ್ರೇರಣೆಯೂ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ಒಳ್ಳೆಯ ಸಹಕಾರವೂ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಒಳ್ಳೆಯ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಒಳ್ಳೆಯ ಸಂಬಂಧವೂ ಕೂಡ ಕೂಡಿ ಬರುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು 8ನೇ ಸ್ಥಾನವನ್ನು ನೋಡೋದಾದರೆ 8ನೇ ಸ್ಥಾನಾಧಿಪತಿಯಾದಂತಹ ಕುಜನು ತನ್ನ ನೀಚಾವಕಾಶ ರಾಶಿಯಲ್ಲಿ ಇರುವುದರಿಂದಾಗಿ ನಿಮ್ಮ ಇಷ್ಟಪಟ್ಟಿರ್ತಕ್ಕಂಥ ವಸ್ತುಗಳಿರಬಹುದು ಅಥವಾ ಕೆಲವಷ್ಟು
ಕೆಲಸ ಕಾರ್ಯಗಳಿರ್ಬೋದು, ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳಿರ್ಬೋದು, ಆ ಒಂದು ವಿಷಯದಲ್ಲಿ ಮುಂದುವರಿಲಿಕ್ಕೆ ಸಣ್ಣ ಪುಟ್ಟ ವಿಘ್ನಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಒಂದು ವೈಯಕ್ತಿಕವಾದಂತಹ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರಾದಿ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು 9ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ತಂದೆಯ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣಬಹುದು. ಜ್ಞಾನ ವೃದ್ಧಿ ಆಗುವಂಥ ಯೋಗ ಇದೆ. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಮಾಡುವಂತಹ ಒಂದು ಯೋಚನೆ ಇರಬಹುದು ಅಥವಾ ಹೊಸ ಹೊಸ ರೀತಿಯಾದಂತಹ ನಿಮ್ಮ ಯೋಚನಾ ಶಕ್ತಿಯಿಂದ ಬಂದಂತಹ ಕೆಲವಷ್ಟು ಪ್ರತಿಫಲವೂ ಕೂಡ ನಿಮಗೆ ಸಂತೋಷವನ್ನು ಕೊಡುವಂಥ ಎಲ್ಲ ಲಕ್ಷಣವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ಪರೋಪಕಾರಗಳನ್ನು ಮಾಡುವಂಥದ್ದು, ದಾನ ಧರ್ಮಾದಿಗಳನ್ನು ನಡೆಸುವಂಥದ್ದು, ಈ ಎಲ್ಲ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡುವಂಥದ್ದು, ನೀವಲ್ಲದೇ ನಿಮಗೆ ಬೇಕಾದಂತಹ ಜನರನ್ನು ಕೂಡ ತೀರ್ಥಯಾತ್ರೆಗಳನ್ನು ಮಾಡಿಸೋದ್ರಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ 10ನೇ ಸ್ಥಾನಾಧಿಪತಿಯಾದಂಥ ಬುಧನು ನಿಮ್ಮ ರಾಶ್ಯಾಧಿಪತಿಯು ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದಾಗಿ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಒತ್ತಡಗಳು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳಿರಬಹುದು ಅಥವಾ ಕೆಲಸ ಕಾರ್ಯದಲ್ಲಿ ಅತಿಯಾದಂತಹ ಒತ್ತಡ ಬರುವಂಥದ್ದಿರಬಹುದು. ಎಲ್ಲ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಕೊನೆಗೆ ನಾವು ಸೂಚಿಸುವಂತಹ ಒಂದು ಸಣ್ಣ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು 11ನೇ ಸ್ಥಾನವನ್ನು ನೋಡುವುದಾದರೆ 11ನೇ ಸ್ಥಾನದಲ್ಲಿ ತನ್ನ ನೀಚಾವಕಾಶ ರಾಶಿಯಲ್ಲಿರ್ತಕ್ಕಂಥ ಕುಜನಿಂದಾಗಿ ಲಾಭದ ಅಂಶವು ಕೈಗೆ ಸಿಗುತ್ತೆ ಅಂತ ಹೇಳುವಾಗ ಕೈ ತಪ್ಪು ಹೋಗುವಂಥದ್ದಿರಬಹುದು ಅಥವಾ ಹೊಸ ಕೆಲಸ ಕಾರ್ಯಗಳು ಪ್ರಾಜೆಕ್ಟ್ ಇರಬಹುದು ನಿಮ್ಮ ಕೈಗೆ ಸೇರುತ್ತೆ ಅಂತ ಹೇಳುವಾಗ ತಪ್ಪು ಹೋಗುವಂಥದ್ದಿರಬಹುದು, ವಿಘ್ನಗಳು ಬರುವಂಥದ್ದಿರಬಹುದು ಅಥವಾ ನಿಮಗೆ ಅನೇಕ ರೀತಿಯಾದಂತಹ ದುಶ್ಚಟ, ದುರ್ಮಾರ್ಗ ಅಥವಾ ದುರ್ಬುದ್ಧಿಗಳ ನಡೆಸುವಂಥವರಿಂದಾಗಿ ತೊಂದರೆ ತಾಪತ್ರಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಇದಿಷ್ಟೆಲ್ಲ ಫಲಾಫಲಗಳಿದ್ದರೂ ಕೂಡ ಭಗವಂತನ ಆರಾಧನೆಯಿಂದಾಗಿ ಒಳ್ಳೆಯ ಪ್ರತಿಫಲವನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ಯಾವ ರೀತಿ ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ನಿಮ್ಮ ಹತ್ತಿರದಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ಶಿವದೇವಸ್ಥಾನದಲ್ಲಿ ಸೋಮವಾರದ ದಿವಸ ಅಭಿಷೇಕಕ್ಕೆ ನೀವು ಸೇವೆಯನ್ನು ಮಾಡುವುದರಿಂದಾಗಿ ಉತ್ತಮ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.